ಇಲ್ವಲ್ಲ ಎಡಳಿ ಸರ್, ಮಾಡ್ತಾ ಇರೋದು ಅಧಿಕಾರಿಗಳು. ಮಿನಿಸ್ಟರ್ ಗಮನಕ್ಕೆ ಬರ್ತಾನೆ ಇಲ್ಲ. ಎಲ್ಲ ಅಧಿಕಾರಿಗಳ ಮಟ್ಟದಲ್ಲೇನೆ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಹಿಂಗಾಗಿ ನನ್ನ ಹೆಸರು ಎಲ್ಲೂ ಇಲ್ಲ, ನನ್ನನ್ನು ಕೇಳೂ ಇಲ್ಲ ಸಿಎಂ. ತಿಮ್ಮಾಪುರ್ ಮಿನಿಸ್ಟರ್ ಅವ್ರದ್ದು ರಿಯಾಕ್ಷನ್ ಇದು. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಸಚಿವರಿಗೆ ಗೊತ್ತಿಲ್ಲ. ನಾವು ಕೇಳಿಸ್ಕೋಬೇಕು, ಒಪ್ಪಬೇಕು, ಸುಮ್ಮನೆ ಇರಬೇಕು. ಸರ್ಕಾರ ಯಾವುದೇ ಪಕ್ಷದ ನೇತೃತ್ವದಲ್ಲಿರಲಿ, ಈ ಅಧಿಕಾರಿ ಇಲಾಖೆ ಅನ್ನೋದು ಹುಲುಸಾದ ಹುಲ್ಲುಗಾವಲು. ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಂತರೂ ಅವ್ರು ಪರ್ಮನೆಂಟ್, ಅವರು ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಅವರೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಹಲವಾರು ಜನರು ಸಹಿತ ಹುಲ್ಲುಗಾವಲಿದ್ದ ಮೇಲೆ ಮೇಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಏನೇ ಹೇಳಿ, ಯಾವ ಪಕ್ಷದವರು ಏನೇ ಸಮರ್ಥನೆ ಮಾಡಿಕೊಂಡ್ರು ಸಹಿತ ಇಡೀ ದೇಶಾದ್ಯಂತ ಈ ಒಂದು ಇಲಾಖೆಯಲ್ಲಿ ನಡೀತಕ್ಕಂಥ ಅಕ್ರಮ ಭ್ರಷ್ಟಾಚಾರ ಇದನ್ನು ಯಾರು ತಡೆಯಕ್ಕೂ ಆಗಿಲ್ಲ, ಇಲ್ಲಿವರೆಗೂ ತಡೆಯೋದನ್ನು ಇಲ್ಲ, ಪ್ರಯತ್ನನೂ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಇದೆ. ಅದು ಲೈಸೆನ್ಸ್ ಕೊಡುವುದ್ರ ಮೂಲಕ ಆಗಿರಬಹುದು, ಅದು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಆಗಿರಬಹುದು, ಅದು ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ಅವರು ಮಾಡುವ ಎಲ್ಲಾ ಕರಪ್ಷನ್ ದಂಧೆ ಇದೆಯಲ್ಲ, ಇಂಥ ಒಂದೊಂದು ವ್ಯವಹಾರಗಳು ಏನಿದಾವೆ ಅಲ್ಲಲ್ಲಿ ಇಲ್ಲಿ ಒಂದು ಸುದ್ದಿಗಳಾಗ್ತಾವ ಅಷ್ಟೇ. ಜಗದೀಶ್ ನಾಯ್ಕ್ ಅವರು ಇವಾಗ ಲಂಚ ತೆಗೆದುಕೊಂಡಿರೋದಾಗಿರ್ಬಹುದು, ಈ ತರ ಸುದ್ದಿಗಳಾದಾವ. ಆ ಟೈಮಲ್ಲಿ ನಾವೆಲ್ಲರೂ ಮಾತಾಡಕ್ಕೆ ಶುರು ಮಾಡ್ತೀವಿ. ಆದ್ರೆ ಇದು ದಿನನಿತ್ಯದ ಕರ್ಮ, ದಿನನಿತ್ಯದ ಕೆಲವು ಜನ ಆರೋಪ ಮಾಡ್ತಾರೆ. ಇವಾಗ ನೀವು ಹೇಳಿದಂತದ್ದು ಸರಿಯಾಗಿದೆ, ನಾರ್ಮಲ್ ಆಗಿದೆ. ಇವಾಗೂ ಸಹಿತ ನೀವು ಹೇಳಿದ್ದು ಒಂದು ಬಹಳ ಚೆನ್ನಾಗಿ ಹೇಳಿದ್ರಿ ನೀವು, ಗೊತ್ತಾಯ್ತಾ? ಇದಕ್ಕೆ ಹೊಣೆಗಾರರು ಯಾರು? ವಿರೋಧ ಪಕ್ಷದವರು ಹೊಣೆಗಾರರು. ವಿರೋಧ ಬರೀ ಆರೋಪ ಮಾಡ್ತಾ ಹೋಗಬೇಡಿ, ದಯವಿಟ್ಟು ಎವಿಡೆನ್ಸ್ ಕೊಡಿ, ಆಯ್ತಾ? ಎಷ್ಟು ಎವಿಡೆನ್ಸ್? ಇಲ್ಲಿವರೆಗೂ ಬೇಕಾದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಅಂತ ಹೇಳ್ಬಿಟ್ಟು ಬಳ್ಳಿಗಳನ್ನ ತೋರಿಸ್ತಾ ಇದ್ದಾರೆ. ಬೇಕಾಗಿರೋದು ಏನಂತಂದ್ರೆ ಪ್ರಾಪರ್ ಎವಿಡೆನ್ಸ್ ಗಳನ್ನ ತೆಗೆದುಕೊಂಡು ಅದಕ್ಕೆ ಬೇಕಾದಂತ ಏನು ಅಥಾರಿಟಿಗಳಿದಾವೆ ಅವುಗಳ ಮುಂದೆ ಇಟ್ಟು ನಾನು ಹೇಳ್ತಾ ಇರೋದು ಇದು ಈಗಿದೆ. ಆರೋಪ ನಾನು ಮಾಡ್ತೀನಿ. ಇವಾಗ ಅಶೋಕ್ ಗೌಡ್ರು ಈಗಾಗಲೇ 5,000 ಕೋಟಿ ರೂಪಾಯಿ ನುಂಗಾಕ್ಬಿಟ್ರು ಅಂತ ಹೇಳ್ಬಿಡ್ತೀನಿ ನಾನು. ಅವ್ರ ಪಕ್ಷದವರು ಆಗಲ್ಲ, ಬೇರೆಯವರು ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಬರೀ ಆರೋಪಗಳನ್ನ ತೆಗೆದಾಕಿ ಪ್ರತ್ಯಾರೋಪಗಳನ್ನ ಬಿಟ್ಟುಬಿಡಿ. ನೀವು 2,500 ನುಂಗಾಕಿದ್ರು ಅಂತಂದ್ರೆ ಇಲ್ಲಿವರೆಗೂ ನುಂಗಾಕಿದ್ರು ಯಾರು? ಇದ್ರ ಹಿಂದಿರ್ತಕ್ಕಂಥ ಕರ್ಮಕಾಂಡ ಏನು? ಯಾಕೆ ನನಗೆ ಇವತ್ತರೆಗೂ ಒಂದು ಆಶ್ಚರ್ಯ ಸರ್, ಯಾಕೋ ನಿಮ್ಗೆ ಇಡಿ ಬಂದಿಲ್ಲ? ಇನ್ನು ಸ್ವಲ್ಪ ತಪ್ಪೇ ಇಲ್ವಲ್ಲ ಎಡಳಿ ಸರ್, ಮಾಡ್ತಾ ಇರೋದು ಅಧಿಕಾರಿಗಳು. ಮಿನಿಸ್ಟರ್ ಗಮನಕ್ಕೆ ಬರ್ತಾನೆ ಇಲ್ಲ. ಎಲ್ಲ ಅಧಿಕಾರಿಗಳ ಮಟ್ಟದಲ್ಲೇನೆ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಹಿಂಗಾಗಿ ನನ್ನ ಹೆಸರು ಎಲ್ಲೂ ಇಲ್ಲ, ನನ್ನನ್ನು ಕೇಳೂ ಇಲ್ಲ ಸಿಎಂ. ತಿಮ್ಮಾಪುರ್ ಮಿನಿಸ್ಟರ್ ಅವ್ರದ್ದು ರಿಯಾಕ್ಷನ್ ಇದು. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಸಚಿವರಿಗೆ ಗೊತ್ತಿಲ್ಲ. ನಾವು ಕೇಳಿಸ್ಕೋಬೇಕು, ಒಪ್ಪಬೇಕು, ಸುಮ್ಮನೆ ಇರಬೇಕು. ಸರ್ಕಾರ ಯಾವುದೇ ಪಕ್ಷದ ನೇತೃತ್ವದಲ್ಲಿರಲಿ, ಈ ಅಧಿಕಾರಿ ಇಲಾಖೆ ಅನ್ನೋದು ಹುಲುಸಾದ ಹುಲ್ಲುಗಾವಲು. ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಂತರೂ ಅವ್ರು ಪರ್ಮನೆಂಟ್, ಅವರು ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಅವರೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಹಲವಾರು ಜನರು ಸಹಿತ ಹುಲ್ಲುಗಾವಲಿದ್ದ ಮೇಲೆ ಮೇಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಏನೇ ಹೇಳಿ, ಯಾವ ಪಕ್ಷದವರು ಏನೇ ಸಮರ್ಥನೆ ಮಾಡಿಕೊಂಡ್ರು ಸಹಿತ ಇಡೀ ದೇಶಾದ್ಯಂತ ಈ ಒಂದು ಇಲಾಖೆಯಲ್ಲಿ ನಡೀತಕ್ಕಂಥ ಅಕ್ರಮ ಭ್ರಷ್ಟಾಚಾರ ಇದನ್ನು ಯಾರು ತಡೆಯಕ್ಕೂ ಆಗಿಲ್ಲ, ಇಲ್ಲಿವರೆಗೂ ತಡೆಯೋದನ್ನು ಇಲ್ಲ, ಪ್ರಯತ್ನನೂ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಇದೆ. ಅದು ಲೈಸೆನ್ಸ್ ಕೊಡುವುದ್ರ ಮೂಲಕ ಆಗಿರಬಹುದು, ಅದು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಆಗಿರಬಹುದು, ಅದು ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ಅವರು ಮಾಡುವ ಎಲ್ಲಾ ಕರಪ್ಷನ್ ದಂಧೆ ಇದೆಯಲ್ಲ, ಇಂಥ ಒಂದೊಂದು ವ್ಯವಹಾರಗಳು ಏನಿದಾವೆ ಅಲ್ಲಲ್ಲಿ ಇಲ್ಲಿ ಒಂದು ಸುದ್ದಿಗಳಾಗ್ತಾವ ಅಷ್ಟೇ. ಜಗದೀಶ್ ನಾಯ್ಕ್ ಅವರು ಇವಾಗ ಲಂಚ ತೆಗೆದುಕೊಂಡಿರೋದಾಗಿರ್ಬಹುದು, ಈ ತರ ಸುದ್ದಿಗಳಾದಾವ. ಆ ಟೈಮಲ್ಲಿ ನಾವೆಲ್ಲರೂ ಮಾತಾಡಕ್ಕೆ ಶುರು ಮಾಡ್ತೀವಿ. ಆದ್ರೆ ಇದು ದಿನನಿತ್ಯದ ಕರ್ಮ, ದಿನನಿತ್ಯದ ಕೆಲವು ಜನ ಆರೋಪ ಮಾಡ್ತಾರೆ. ಇವಾಗ ನೀವು ಹೇಳಿದಂತದ್ದು ಸರಿಯಾಗಿದೆ, ನಾರ್ಮಲ್ ಆಗಿದೆ. ಇವಾಗೂ ಸಹಿತ ನೀವು ಹೇಳಿದ್ದು ಒಂದು ಬಹಳ ಚೆನ್ನಾಗಿ ಹೇಳಿದ್ರಿ ನೀವು, ಗೊತ್ತಾಯ್ತಾ? ಇದಕ್ಕೆ ಹೊಣೆಗಾರರು ಯಾರು? ವಿರೋಧ ಪಕ್ಷದವರು ಹೊಣೆಗಾರರು. ವಿರೋಧ ಬರೀ ಆರೋಪ ಮಾಡ್ತಾ ಹೋಗಬೇಡಿ, ದಯವಿಟ್ಟು ಎವಿಡೆನ್ಸ್ ಕೊಡಿ, ಆಯ್ತಾ? ಎಷ್ಟು ಎವಿಡೆನ್ಸ್? ಇಲ್ಲಿವರೆಗೂ ಬೇಕಾದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಅಂತ ಹೇಳ್ಬಿಟ್ಟು ಬಳ್ಳಿಗಳನ್ನ ತೋರಿಸ್ತಾ ಇದ್ದಾರೆ. ಬೇಕಾಗಿರೋದು ಏನಂತಂದ್ರೆ ಪ್ರಾಪರ್ ಎವಿಡೆನ್ಸ್ ಗಳನ್ನ ತೆಗೆದುಕೊಂಡು ಅದಕ್ಕೆ ಬೇಕಾದಂತ ಏನು ಅಥಾರಿಟಿಗಳಿದಾವೆ ಅವುಗಳ ಮುಂದೆ ಇಟ್ಟು ನಾನು ಹೇಳ್ತಾ ಇರೋದು ಇದು ಈಗಿದೆ. ಆರೋಪ ನಾನು ಮಾಡ್ತೀನಿ. ಇವಾಗ ಅಶೋಕ್ ಗೌಡ್ರು ಈಗಾಗಲೇ 5,000 ಕೋಟಿ ರೂಪಾಯಿ ನುಂಗಾಕ್ಬಿಟ್ರು ಅಂತ ಹೇಳ್ಬಿಡ್ತೀನಿ ನಾನು. ಅವ್ರ ಪಕ್ಷದವರು ನುಂಗಾಕ್ಬಿಟ್ರೆ ಆಗಲ್ಲ, ಬೇರೆಯವರು ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಬರೀ ಆರೋಪಗಳನ್ನ ತೆಗೆದಾಕಿ ಪ್ರತ್ಯಾರೋಪಗಳನ್ನ ಬಿಟ್ಟುಬಿಡಿ. ನೀವು 2,500 ನುಂಗಾಕಿದ್ರು ಅಂತಂದ್ರೆ ಇಲ್ಲಿವರೆಗೂ ನುಂಗಾಕಿದ್ರು ಯಾರು? ಇದ್ರ ಹಿಂದಿರ್ತಕ್ಕಂಥ ಕರ್ಮಕಾಂಡ ಏನು? ಯಾಕೆ ನನಗೆ ಇವತ್ತರೆಗೂ ಒಂದು ಆಶ್ಚರ್ಯ ಸರ್, ಯಾಕೋ ನಿಮ್ಗೆ ಇಡಿ ಬಂದಿಲ್ಲ? ಇನ್ನು ಸ್ವಲ್ಪ
ತಪ್ಪೇ ಇಲ್ವಲ್ಲ ಹೇಳಿ ಸರ್, ಮಾಡ್ತಾ ಇರೋದು ಅಧಿಕಾರಿಗಳು. ಮಿನಿಸ್ಟರ್ ಗಮನಕ್ಕೆ ಬರ್ತಾನೆ ಇಲ್ಲ. ಎಲ್ಲ ಅಧಿಕಾರಿಗಳ ಮಟ್ಟದಲ್ಲೇನೆ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಹಿಂಗಾಗಿ ನನ್ನ ಹೆಸರು ಎಲ್ಲೂ ಇಲ್ಲ, ನನ್ನನ್ನು ಕೇಳೂ ಇಲ್ಲ ಸಿಎಂ. ತಿಮ್ಮಾಪುರ್ ಮಿನಿಸ್ಟರ್ ಅವ್ರದ್ದು ರಿಯಾಕ್ಷನ್ ಇದು. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಸಚಿವರಿಗೆ ಗೊತ್ತಿಲ್ಲ. ನಾವು ಕೇಳಿಸ್ಕೋಬೇಕು, ಒಪ್ಬೇಕು, ಸುಮ್ಮನೆ ಇರಬೇಕು. ಸರ್ಕಾರ ಯಾವುದೇ ಪಕ್ಷದ ನೇತೃತ್ವದಲ್ಲಿರಲಿ, ಈ ಅಧಿಕಾರಿ ಇಲಾಖೆ ಅನ್ನೋದು ಹುಲುಸಾದ ಹುಲ್ಲುಗಾವಲು. ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಂತರೂ ಅವ್ರು ಪರ್ಮನೆಂಟ್, ಅವರು ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಅವರೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಹಲವಾರು ಜನರು ಸಹಿತ ಈ ಹುಲ್ಲುಗಾವಲಿದ್ದ ಮೇಲೆ ಮೇಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಏನೇ ಹೇಳಿ, ಯಾವ ಪಕ್ಷದವರು ಏನೇ ಸಮರ್ಥನೆ ಮಾಡಿಕೊಂಡ್ರು ಸಹಿತ ಇಡೀ ದೇಶಾದ್ಯಂತ ಈ ಒಂದು ಇಲಾಖೆಯಲ್ಲಿ ನಡೀತಕ್ಕಂಥ ಅಕ್ರಮ, ಭ್ರಷ್ಟಾಚಾರ ಇದನ್ನು ಯಾರು ತಡೆಯಕ್ಕೂ ಆಗಿಲ್ಲ, ಇಲ್ಲಿವರೆಗೂ ತಡೆಯೋದನ್ನು ಇಲ್ಲ, ಪ್ರಯತ್ನನೂ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಇದೆ. ಅದು ಲೈಸೆನ್ಸ್ ಕೊಡುವುದ್ರ ಮೂಲಕ ಆಗಿರಬಹುದು, ಅದು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಆಗಿರಬಹುದು, ಅದು ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ಅವರು ಮಾಡುವ ಎಲ್ಲಾ ಕರಪ್ಷನ್ ದಂಧೆ ಇದೆಯಲ್ಲ, ಇಂಥ ಒಂದೊಂದು ವ್ಯವಹಾರಗಳು ಏನಿದಾವೆ ಅಲ್ಲಲ್ಲಿ ಇಲ್ಲಿ ಒಂದು ಸುದ್ದಿಗಳಾಗ್ತಾವ ಅಷ್ಟೇ. ಜಗದೀಶ್ ನಾಯ್ಕ್ ಅವರು ಇವಾಗ ಲಂಚ ತೆಗೆದುಕೊಂಡಿರೋದಾಗಿರ್ಬಹುದು, ಈ ತರ ಸುದ್ದಿಗಳಾದವ. ಆ ಟೈಮಲ್ಲಿ ನಾವೆಲ್ಲರೂ ಮಾತಾಡಕ್ಕೆ ಶುರು ಮಾಡ್ತೀವಿ. ಆದ್ರೆ ಇದು ದಿನನಿತ್ಯದ ಕರ್ಮ, ದಿನನಿತ್ಯದ ಕೆಲವು ಜನ ಆರೋಪ ಮಾಡ್ತಾರೆ. ಇವಾಗ ನೀವು ಹೇಳಿದಂತದ್ದು ಸರಿಯಾಗಿದೆ, ನಾರ್ಮಲ್ ಆಗಿದೆ. ಇವಾಗೂ ಸಹಿತ ನೀವು ಹೇಳಿದ್ದು ಒಂದು ಬಹಳ ಚೆನ್ನಾಗಿ ಹೇಳಿದ್ರಿ ನೀವು, ಗೊತ್ತಾಯ್ತಾ? ಇದಕ್ಕೆ ಹೊಣೆಗಾರರು ಯಾರು? ವಿರೋಧ ಪಕ್ಷದವರು ಹೊಣೆಗಾರರು. ಬರೀ ಆರೋಪ ಮಾಡ್ತಾ ಹೋಗಬೇಡಿ, ದಯವಿಟ್ಟು ಎವಿಡೆನ್ಸ್ ಕೊಡಿ, ಆಯ್ತಾ? ಎಷ್ಟು ಎವಿಡೆನ್ಸ್ ಇಲ್ಲಿವರೆಗೂ ಬೇಕಾದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಅಂತ ಹೇಳ್ಬಿಟ್ಟು ಬಳ್ಳಿಗಳನ್ನ ತೋರಿಸ್ತಾ ಇದ್ದಾರೆ. ಬೇಕಾಗಿರೋದು ಏನಂತಂದ್ರೆ ಪ್ರಾಪರ್ ಎವಿಡೆನ್ಸ್ ಗಳನ್ನ ತೆಗೆದುಕೊಂಡು ಅದಕ್ಕೆ ಬೇಕಾದ ಏನು ಅಥಾರಿಟಿಗಳಿದಾವೆ ಅವುಗಳ ಮುಂದೆ ಇಟ್ಟು ನಾನು ಹೇಳ್ತಾ ಇರೋದು ಇದು ಈಗಿದೆ. ಆರೋಪ ನಾನು ಮಾಡ್ತೀನಿ. ಇವಾಗ ಅಶೋಕ್ ಗೌಡ್ರು ಈಗಾಗಲೇ 5,000 ಕೋಟಿ ರೂಪಾಯಿ ನುಂಗಾಕ್ಬಿಟ್ರೆ ಅಂತ ಹೇಳ್ಬಿಡ್ತೀನಿ ನಾನು. ಅವ್ರ ಪಕ್ಷದವರು ಆಗಲ್ಲ, ಬೇರೆಯವರು ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಬರೀ ಆರೋಪಗಳನ್ನ ತೆಗೆದಾಕಿ ಪ್ರತ್ಯಾರೋಪಗಳನ್ನ ಬಿಟ್ಟುಬಿಡಿ. ನೀವು ಜೋರಾಗಿ ಮಾಡಿ. 2,500,000 ನುಂಗಾಕಿದ್ರು ಅಂತಂದ್ರೆ ಇಲ್ಲಿವರೆಗೂ ನುಂಗಾಕಿದ್ರು ಯಾರು? ಹಿಂದಿರ್ತಕ್ಕಂಥ ಕರ್ಮಕಾಂಡ ಏನು? ಯಾಕೆ ನನಗೆ ಇವತ್ತು ಒಂದು ಆಶ್ಚರ್ಯ ಸರ್, ಯಾಕೋ ನಿಮ್ಗೆ ಇಡಿ ಬಂದಿಲ್ಲ? ತಪ್ಪೇ ಇಲ್ವಲ್ಲ ಹೇಳಿ ಸರ್, ಮಾಡ್ತಾ ಇರೋದು ಅಧಿಕಾರಿಗಳು. ಮಿನಿಸ್ಟರ್ ಗಮನಕ್ಕೆ ಬರ್ತಾನೆ ಇಲ್ಲ. ಎಲ್ಲ ಅಧಿಕಾರಿಗಳ ಮಟ್ಟದಲ್ಲೇನೆ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಹಿಂಗಾಗಿ ನನ್ನ ಹೆಸರು ಎಲ್ಲೂ ಇಲ್ಲ, ನನ್ನನ್ನು ಕೇಳೂ ಇಲ್ಲ ಸಿಎಂ. ತಿಮ್ಮಾಪುರ್ ಮಿನಿಸ್ಟರ್ ಅವ್ರದ್ದು ರಿಯಾಕ್ಷನ್ ಇದು. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಸಚಿವರಿಗೆ ಗೊತ್ತಿಲ್ಲ. ನಾವು ಕೇಳಿಸ್ಕೋಬೇಕು, ಒಪ್ಬೇಕು, ಸುಮ್ಮನೆ ಇರಬೇಕು. ಸರ್ಕಾರ ಯಾವುದೇ ಪಕ್ಷದ ನೇತೃತ್ವದಲ್ಲಿರಲಿ, ಈ ಅಧಿಕಾರಿ ಇಲಾಖೆ ಅನ್ನೋದು ಹುಲುಸಾದ ಹುಲ್ಲುಗಾವಲು. ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಂತರೂ ಅವ್ರು ಪರ್ಮನೆಂಟ್, ಅವರು ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಅವರೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಹಲವಾರು ಜನರು ಸಹಿತ ಈ ಹುಲ್ಲುಗಾವಲಿದ್ದ ಮೇಲೆ ಮೇಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಏನೇ ಹೇಳಿ, ಯಾವ ಪಕ್ಷದವರು ಏನೇ ಸಮರ್ಥನೆ ಮಾಡಿಕೊಂಡ್ರು ಸಹಿತ ಇಡೀ ದೇಶಾದ್ಯಂತ ಈ ಒಂದು ಇಲಾಖೆಯಲ್ಲಿ ನಡೀತಕ್ಕಂಥ ಅಕ್ರಮ, ಭ್ರಷ್ಟಾಚಾರ ಇದನ್ನು ಯಾರು ತಡೆಯಕ್ಕೂ ಆಗಿಲ್ಲ, ಇಲ್ಲಿವರೆಗೂ ತಡೆಯೋದನ್ನು ಇಲ್ಲ, ಪ್ರಯತ್ನನೂ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಇದೆ. ಅದು ಲೈಸೆನ್ಸ್ ಕೊಡುವುದ್ರ ಮೂಲಕ ಆಗಿರಬಹುದು, ಅದು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಆಗಿರಬಹುದು, ಅದು ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ಅವರು ಮಾಡುವ ಎಲ್ಲಾ ಕರಪ್ಷನ್ ದಂಧೆ ಇದೆಯಲ್ಲ, ಇಂಥ ಒಂದೊಂದು ವ್ಯವಹಾರಗಳು ಏನಿದಾವೆ ಅಲ್ಲಲ್ಲಿ ಇಲ್ಲಿ ಒಂದು ಸುದ್ದಿಗಳಾಗ್ತಾವ ಅಷ್ಟೇ. ಜಗದೀಶ್ ನಾಯ್ಕ್ ಅವರು ಇವಾಗ ಲಂಚ ತೆಗೆದುಕೊಂಡಿರೋದಾಗಿರ್ಬಹುದು, ಈ ತರ ಸುದ್ದಿಗಳಾದವ. ಆ ಟೈಮಲ್ಲಿ ನಾವೆಲ್ಲರೂ ಮಾತಾಡಕ್ಕೆ ಶುರು ಮಾಡ್ತೀವಿ. ಆದ್ರೆ ಇದು ದಿನನಿತ್ಯದ ಕರ್ಮ, ದಿನನಿತ್ಯದ ಕೆಲವು ಜನ ಆರೋಪ ಮಾಡ್ತಾರೆ. ಇವಾಗೂ ಸಹಿತ ನೀವು ಹೇಳಿದಂತದ್ದು ಸರಿಯಾಗಿದೆ, ನಾರ್ಮಲ್ ಆಗಿದೆ. ಇವಾಗೂ ಸಹಿತ ನೀವು ಹೇಳಿದ್ದು ಒಂದು ಬಹಳ ಚೆನ್ನಾಗಿ ಹೇಳಿದ್ರಿ ನೀವು, ಗೊತ್ತಾಯ್ತಾ? ಇದಕ್ಕೆ ಹೊಣೆಗಾರರು ಯಾರು? ವಿರೋಧ ಪಕ್ಷದವರು ಹೊಣೆಗಾರರು. ಬರೀ ಆರೋಪ ಮಾಡ್ತಾ ಹೋಗಬೇಡಿ, ದಯವಿಟ್ಟು ಎವಿಡೆನ್ಸ್ ಕೊಡಿ, ಆಯ್ತಾ? ಎಷ್ಟು ಎವಿಡೆನ್ಸ್ ಇಲ್ಲಿವರೆಗೂ ಬೇಕಾದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಅಂತ ಹೇಳ್ಬಿಟ್ಟು ಬಳ್ಳಿಗಳನ್ನ ತೋರಿಸ್ತಾ ಇದ್ದಾರೆ. ಬೇಕಾಗಿರೋದು ಏನಂತಂದ್ರೆ ಪ್ರಾಪರ್ ಎವಿಡೆನ್ಸ್ ಗಳನ್ನ ತೆಗೆದುಕೊಂಡು ಅದಕ್ಕೆ ಬೇಕಾದ ಏನು ಅಥಾರಿಟಿಗಳಿದಾವೆ ಅವುಗಳ ಮುಂದೆ ಇಟ್ಟು ನಾನು ಹೇಳ್ತಾ ಇರೋದು ಇದು ಈಗಿದೆ. ಆರೋಪ ನಾನು ಮಾಡ್ತೀನಿ. ಇವಾಗ ಅಶೋಕ್ ಗೌಡ್ರು ಈಗಾಗಲೇ 5,000 ಕೋಟಿ ರೂಪಾಯಿ ನುಂಗಾಕ್ಬಿಟ್ರೆ ಅಂತ ಹೇಳ್ಬಿಡ್ತೀನಿ ನಾನು. ಅವ್ರ ಪಕ್ಷದವರು ಆಗಲ್ಲ, ಬೇರೆಯವರು ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಬರೀ ಆರೋಪಗಳನ್ನ ತೆಗೆದಾಕಿ ಪ್ರತ್ಯಾರೋಪಗಳನ್ನ ಬಿಟ್ಟುಬಿಡಿ. ನೀವು ಜೋರಾಗಿ ಮಾಡಿ. 2,500,000 ನುಂಗಾಕಿದ್ರು ಅಂತಂದ್ರೆ ಇಲ್ಲಿವರೆಗೂ ನುಂಗಾಕಿದ್ರು ಯಾರು? ಹಿಂದಿರ್ತಕ್ಕಂಥ ಕರ್ಮಕಾಂಡ ಏನು? ಯಾಕೆ ನನಗೆ ಇವತ್ತು ಒಂದು ಆಶ್ಚರ್ಯ ಸರ್, ಯಾಕೋ ನಿಮ್ಗೆ ಇಡಿ ಬಂದಿಲ್ಲ? ಇನ್ನು ಸ್ವಲ್ಪ